ಏನ್ಲಿ ಇದು ಇಷ್ಟೊತ್ತಾತ ನಾವು ಬಂದು ಇನ್ನೂ ಬರವಲ್ರಲ್ಲ ಯಾರು. ಹ್ಞೂನ್ಲಿ ನಾನು ಅದನ್ನ ಯೋಚನೆ ಮಾಡಕೊಂತೀನಿ ನೋಡು. ನಮ್ಗೆ ಲಗುನ ಬಾ ಅಂತಂದು ಇವ್ರಿನ ಬರವಲ್ರು ನೋಡಿ ಏಟೊತ್ತಾತು. ನನಗಂತೂ ಯಾವಾಗ ಹೋಗಿನ ಟ್ರಿಪ್ಪಿಗೆ ಅಂತ ಕಾಯಕೊಂದು ಬಿಟ್ಟಿನಿ. ನಿನ್ನೆ ರಾತ್ರಿ ಎಲ್ಲ ನಿದ್ದಿನ ಬಂದಿಲ್ಲ ನನಗಂತೂ ಊರಿಗೆ ಹೋಗೋದೈತಂತಂದು. ನನಗೂಲಿ ಫಸ್ಟ್ ಮೊದಲನೇ ಸಲ ನನ್ನ ಜೀವನದಾಗ ಈ ಥರ ಟ್ರಿಪ್ ಹೊಂಟೀನಲ್ಲ, ನನಗೂ ನಿದ್ದಿನ ಬಂದಿಲ್ಲ ರಾತ್ರಿ ಎಲ್ಲ. ಬೆಳಗ್ಗೆ ಯಾವಾಗ ಆಗುತ್ತೋ ಏನೋ, ಯಾವಾಗ ನಾ ಚಂದನ ತಂಗೆ ರೆಡಿ ಹಾಕಿನೋ, ಯಾವಾಗ ಬಸ್ನಾಗ ಹೋಗ್ತೀವೋ ಏನೋ, ಎಲ್ಲರೂ ಮಸ್ತ್ ಮಜಾ ಮಾಡ್ಕೊತ ಅಂತಂದು ರಾತ್ರಿ ಎಲ್ಲ ನಿದ್ದಿನೇ ಬಂದಿಲ್ಲ ನನಗೂ. ಹ್ಞೂನ್ಲಿ ಅಂತೂ ನಾವು ಅಂದ್ಕೊಂಡಂಗೆ ಟ್ರಿಪ್ಪಿಗೆ ಹೊಂಟಿವಲ್ಲ ಅದೇ ದೊಡ್ಡ ಖುಷಿ. ನಮ್ಮ ಅತ್ತಿ ಮುಖ ಅಂತೂ ಹಿಂಗೆ ತಿಂದು ಮಂಗನಂಗೆ ಆಗಿತ್ತು ನೋಡು. ಅದು ನಿಜಾನ ಬಿಡು. ಬಂದರು ನೋಡಿ ಎಲ್ಲರೂ. ಬಾ 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 ಇಬ್ಬರು ಭಾರಿ ರೆಡಿಯಾಗಿ ಬಂದಿರಿ ಬಿಡು. ಹ್ಞೂ ಬೇ ಅಮ್ಮ, ಈ ಥರ ಬಟ್ಟೆ ಹಾಕೋಬೇಕಂತ ಭಾಳ ದಿನದಿಂದ ಆಸೆ ಇತ್ತಲ್ಲ, ಹಾಗಾಗಿ ಈ ಥರ ತೊಗೊಂಡು ಹಾಕ್ಕೊಂಡಿವಿ ನೋಡ್ಬೆ. ಚಂದ ಕಾಣಕೊಂತಿದ್ದು ಬಿಡು ಇಬ್ಬರಿಗೂ. ಅಂದಂಗೆ ನಿಮ್ಮ ಅತ್ತಿ ಸುಮ್ಮನೆ ಇದ್ಲಾ ನೀವು ಈ ಥರ ಬಟ್ಟೆ ಹಾಕ್ಕೊಂಡ್ರು? ಅಯ್ಯೋ ಯವ್ವ, ನಮ್ಮ ಅತ್ತಿ ಯಾವಾಗ ಸುಮ್ಮನೆ ಇರ್ತಾಳೆ, ಹಂಗೆ ನಮ್ಮ ಅತ್ತಿ ಒದರ್ತಾನೇ ಇರ್ತಾಳೆ. ಅದು ಬಿಡ್ರಿ, ಈಗ ಅದೆಲ್ಲ ಮನೆಯದು ವಿಷಯ ಇನ್ಮೇಲೆ ಮಾತಾಡೋದು ಬೇಡ. ಅಂದಂಗೆ ಎಷ್ಟು ಜನ? 2, 4, 6, 8. ಇದೇನು ಬೇ ಇದು 8 ಜನ ಅದೀವಲ್ಲ, 10 ಜನ ಅಂತಂದಿದ್ರಲ್ಲ. ಅಯ್ಯ ಇನ್ನ ಇಬ್ಬರು ನನ್ನ ಫ್ರೆಂಡ್ಸ್ ಹುಬ್ಬಳ್ಳಿ ಆಗದಾರ, ಅವ್ರು ಹುಬ್ಬಳ್ಳಿಯಿಂದ ಹತ್ತೀನಿ ಅಂತಂದ್ರೆ. ಇವಾಗ ನಾವು ಸೀದಾ ಇಲ್ಲಿಂದ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ಗೆ ಹೋದ್ವಿ ಅಂದ್ರೆ ಅವರಿಬ್ಬರು ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಾಗ ಇರ್ತಾರೆ. ಅಲ್ಲಿಂದ ಸೀದಾ ಬಸ್ ಹತ್ಕೊಂಡು ಈಗ ಮೊದಲಲ್ಲಿ ಚಿಕ್ಕಮಂಗ್ಳೂರು ಹೋಗೋದಾ ಏನು ಶಿವಮೊಗ್ಗ ಹೋಗೋದಾ? ಯಮ್ಮ ಇಲ್ಲಿಂದ ಸೀದಾ ಶಿವಮೊಗ್ಗ ಹೋಗೋದು. ಅಲ್ಲಿ ಕುವೆಂಪು ಅವ್ರ ಮನೆ ಐತಿ, ಅಲ್ಲೆಲ್ಲ ಅದನ್ನು ನೋಡಿಕೊಂಡು ಅಲ್ಲಿಂದ ಎಲ್ಲ ಟ್ರಿಪ್ ಚಾಲೂ ಮಾಡಿಬಿಡನ್ರಂತೆ. ಸುತ್ತಮುತ್ತಲಲ್ಲಿ ಏನೇನು ಅದಾವು ಏನಂತಂದು ನೋಡಿ ಕೇಳಿ ಅಲ್ಲಿಂದ ಸ್ಟಾರ್ಟ್ ಮಾಡಿಬಿಡನ್ರಂತೆ. ನಡ್ರಿ ಹಂಗಾರ ಹೊಂಡ ಬಿಡನ್ರಿ, ಇಲ್ಲಿ ನಿಂತ್ಕೊಳ್ಳೋದಾರೆ ಯಾಕೆ? ನಡ್ರಿ. ಈಗ ಹೆಂಗೋ ನಮ್ಮೂರಿಗೆ 8 ಗಂಟೆ ಬಸ್ ಬರೋ ಹೊತ್ತಾತಲ್ಲ, ಬಸ್ಸಿಗೆ ಹತ್ತು ಬಿಡ ನಡ್ರಿ. ಸೀದಾ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡ್ನಾಗ ಇಳಿತೀವ, ಅಲ್ಲಿಂದ ಶಿವಮೊಗ್ಗ ಬಸ್ ಇರ್ತಾವಲ್ಲ ಹೊರಗಡೆ ಹತ್ತು ಬಿಡನ್ರಿ ನಡ್ರಿ. ಅಲ್ರಿ ಬೇ, ನಿಮ್ದು ಯಾರ್ದು ಬಟ್ಟಿದ ಬ್ಯಾಗೇ ಇಲ್ಲಲ್ಲ, ನಾವು ಅಷ್ಟೋ ತಂದೀವಿ, ನೀವು ಯಾರು ತಂದೇ ಇಲ್ಲನ? ಎಲ್ಲರೂ ಬಟ್ಟೆ ಬ್ಯಾಗನ್ನ ಇಲ್ಲೇ ಬಸ್ ಹತ್ತೀವಲ್ಲ, ಇಲ್ಲೇ ರೋಡ್ ಹತ್ರ ಎಲ್ಲರೂ ಬಟ್ಟಿನೇ ಬ್ಯಾಗನ್ನು ಇಳಿಸಿ ಬಂದೀವಿ. ಶಂಕರ ನಿಂತಾನ ಅಲ್ಲೇ, ಅದಕ್ಕೆ ಇಟ್ಟು ನಿಮ್ಮನ್ನು ಕರ್ಕೊಂಡು ಹೋದ್ರ ಅಂತಂದು ಎಲ್ಲರೂ ಇಲ್ಲಿಗೆ ಬಾ ಅಂತಂದಿತ್ತಲ್ಲ. ಹಂಗಾಗಿ ಎಲ್ಲರೂ ಬಟ್ಟಿದ ಬ್ಯಾಗನ್ನೆಲ್ಲ ಅಲ್ಲೇ ಇಟ್ಟು ಬಟ್ಟೆ ಚೀಲ ಅಲ್ಲಿಟ್ಟು ಇಲ್ಲಿಗೆ ಬಂದೀವಿ ನೋಡಿ. ನಡ್ರಿ ಬಸ್ ಹತ್ತು ನಡ್ರಿ ಎಲ್ಲರೂ ಲಗುನ. ಅಯ್ಯೋ ಆಗಲ್ಲ ಬಸ್ ಬಂದಂಗೆ ಆತು ನೋಡ್ರಿ, ನಡ್ರಿ ನಡ್ರಿ ಲಗುನ ಹೊತ್ತಕತಿ. ಹೌದೌದು ನಡ್ರಿ ನಡ್ರಿ ನಡ್ರಿ. ಅರ್ಧ ಗಂಟೆ ಏನಂತಾರ. ಹಬ್ಬ ಅಂತೂ ಹುಬ್ಬಳ್ಳಿ ಬಸ್ ಸ್ಟ್ಯಾಂಡಿಗೆ ಬಂದ್ವಿ ನಮ್ಮೂರಿಂದ. ಯಮ್ಮ ಏನು ಬೇ ನಿನ್ನ ಫ್ರೆಂಡ್ಸ್ ಇನ್ನೂ ಬರವಲ್ರಲ್ಲ, ಏಟೊತ್ತಾತು? ಬರ್ತಾರಂತ ತಡಿಯ ಒಂದು 5 ನಿಮಿಷ. ಈಗ ಎಲ್ಲರೂ ನಾಷ್ಟ ಮಾಡ್ಕೊಂಬಂದಿರೇ ಏನು ನಾಷ್ಟ ಮಾಡ್ಬೇಕಾ ಯಾರಾರ? ಯಮ್ಮ ನಾವಂತೂ ಮನ್ಯಾಗ ತಿನ್ಕೊಂಡ ಬಂದ್ಬಿಟ್ವಿ. ಯಾಕಂದ್ರೆ ಸೀದಾ ಮತ್ತು ಈಗ ಇಲ್ಲಿ ನಾಷ್ಟಕ್ಕೆ ಹೋದ್ವಿ ಅಂದ್ರೆ ಮತ್ತು ಅರ್ಧ ತಾಸು 1 ತಾಸು ಹೋಗೈತಿ. ಅದಕ್ಕೆ ಮನ್ಯಾಗ ನಾವಂತೂ ನಾಷ್ಟ ಮಾಡ್ಕೊಂಬಂದೀವಿ. ನೀವೆಲ್ಲರೂ? ನಾವು ನಾಷ್ಟ ಮಾಡ್ಕೊಂಡೆ ಬಂದಿವವ. ನಾನು ನಾಷ್ಟ ಅವಲಕ್ಕಿ ಮಾಡಿದ್ದೆ ಇವತ್ತು. ನಾನು ಅಮ್ಮ ಮತ್ತು ಮಾಳಮ್ಮ ನಾವು ನಾಷ್ಟ ಮಾಡ್ಕೊಂಬಂದೀವಿ. ಲಲಿತಕ್ಕ ಸವಿತಕ್ಕ ನಾವು ನಾಷ್ಟ ಮಾಡ್ಕೊಂಬಂದೀವಿ ಮನ್ಯಾಗ. ಹೌದೇನೆ, ಚಲೋ ಆಯ್ತು ಬಿಡ್ರಿ. ಹಂಗಾರ ಮಾನ್ಸ ನೀ ಆ ಕಡೆ ಶಿವಮೊಗ್ಗ ಬಸ್ ಎಷ್ಟೊತ್ತಿಗೆ ಬರುತ್ತೆ ಅಂತ ಕೇಳ್ಕೊಂಬರ್ತೀರಾ? ನಾವು ಈ ಕಡೆ ಹೋಗ್ತೀವಿ ಕೇಳ್ಕೊಂಬರಕ್ಕ. ಸರಿ ಅಕ್ಕ ಆಯ್ತು. ತಾರ ಬಾ ನಾವು ಈ ಕಡೆ ಬಸ್ಸಿನ ಕೇಳ್ಕೊಂಬರೋಣ. ನಡಿ. ಒಂದು ನಿಮಿಷ ಇರಿ. ಈಗ ನನ್ನ ಫ್ರೆಂಡ್ಸ್ ಹೆಂಗೆ ಬರ್ತಾರಲ್ಲ, ಅವ್ರು ಬಂದ ಮೇಲೆ ಕೇಳಿ ಹತ್ತಿದ್ರಾತು. ಆರಾಮಾಗಿ ಈಗಾರ ಬಂದೈತಿ, ಒಂದು 5 ನಿಮಿಷ ನಿಂತ್ಕೋರಿ. ನೀರು ಕುಡಿತೀರನೇ ಯಾರಾರ? ಇಲ್ಲ ಬೇಮ್ಮ ನೀರೇನು ಬೇಡ. ಹಂಗಾರ ತಡೀರಿ, ಮೊದಲು ನನ್ನ ಫ್ರೆಂಡ್ಸ್ ಇಬ್ಬರು ಬರೋದಾರಲ್ಲ ಅವ್ರು ಬರಲಿ. ಅವ್ರು ಬಂದ ಮೇಲೆ ಬಸ್ ನೋಡಿ ಹತ್ತಿದ್ರಾತು. ಈಗ ಮತ್ತೆ ಬಸ್ ನೋಡಕ್ಕೆ ಹೋದೆ, ಬಸ್ ನಿಂತಿತ್ತು. ಅವ್ರು ಬರೋ ತನಕ ಅವ್ರು ಬಸ್ನವ್ರು ಕಾಯಂಗಿಲ್ಲ ಬಿಡಂಗಿಲ್ಲ. ಅದಕ್ಕೆ ಒಂದು 2 ನಿಮಿಷ ನಿಂತ್ಕೋರಿ, ಅವ್ರು ಬರಲಿ. ಸರಿ ಆಯ್ತು ಬೇ ಅಮ್ಮ. ಯವ್ವ ನನಗೂ ಲಲಿತಕ್ಕ ಸಹಿತಕ್ಕೆ ಹಾಕೊಂಡಾರಲ್ಲ ಆ ಥರ ಬಟ್ಟೆನ ಕೊಡಿಸ್ಬೇ. ಅಲ್ಲಿ ಊರಿಗೆ ಹೋಗಿರ್ತೀವಲ್ಲ, ನನಗೂ ಆ ಥರ ಬಟ್ಟೆ ಹಾಕೋಬೇಕಂತ ಆಸೆ. ಆತು ಗುರವ, ನಿನಗಲ್ಲಿ ಏನಾರು ಇಷ್ಟ ಆದರೆ ಹೇಳು, ನಾ ಕೊಡಿಸ್ತೀನಿ. ಆ ಥರ ಬಟ್ಟೆ ಸಿಕ್ಕರೆ ನೀನು ತೊಗೊಳಂತೆ ಅಂತಗೋ, ಸರಿನಾ? ನವ ಸರಿ, ನನಗೂ ಆ ಥರ ಬಟ್ಟೆ ಹಾಕೋಬೇಕಂತ ಭಾಳ ಆಸೆ. ಆತು ಗುರವ, ಹಾಕೊಳ್ಳಂತೆ ಅಂತ ತೊಗೊಳಂತೆ ಅಂತ. ಮಾಳವ ಇಲ್ಲಿ ಬಂದ ಬಿಟ್ರು ನೋಡು ನನ್ನ ಫ್ರೆಂಡ್ಸ್. ಹಾಯ್ ಮಾಳು, ಹೆಂಗದಿ? ಆರಾಮದಿಯಾ? ಹ್ಞೂ ಶಾಲು, ನಾ ಆರಾಮದಿ ನೋಡು. ನೀ ಆರಾಮದಿಯಾ? ವಿಶಾಲು ನೀನು ಆರಾಮದಿಯಾ? ನಾವು ಆರಾಮದೀವಿ ನೋಡವ. ಏನು ಮಸ್ತ್ ಇಡೀ ಊರನ್ನ ಹೆಣ್ಮಕ್ಳ ಅಷ್ಟನ್ನು ಕರ್ಕೊಂಬಂದ್ಬಿಟ್ಟಿಯಾ ಏನು? ಹ್ಞೂ ಮತ್ತು ಹೆಣ್ಮಕ್ಳು ಅಂತೀವ ಒಂದು 10 ಜನ ಇದ್ಬಿಟ್ರೆ ಮಸ್ತ್ ಆಕೈತಿ. ಎದ್ರಿಕಿನೂ ಇರಲ್ಲ ಏನೂ ಇರಲ್ಲ ಅಂತಂದು ನಮ್ಮೂರನಾರ ಒಂದು 8 ಜನ ಬಂದುಬಿಟ್ಟಿವಿ ನೋಡಿ ನಾವು. ಅದಕ್ಕೆ ನೀವೊಂದು ಇಬ್ಬರು ಆದರೆ ಚಲೋ ಹಾಕಿರಿ ಅಂತಂದು ನಿಮ್ಮಿಬ್ರು ಕರೆದಿದ್ದು, ನಿಮ್ಮಿಬ್ರು ಎಳ್ಕೊಂಡು ಹೊಂಟಿರೋದು ಟ್ರಿಪ್ಪಿಗೆ. ಚಲೋ ಆತು ಬಿಡ್ಲಿ, ನಮಗೂ ಮನೆ ಆಗಿದ್ದಿದ್ದು ಬೇಸರ ಬಿಟ್ಟಿತ್ತು ಟ್ರಿಪ್ಪಿಗೆ ಹೋಗಕ್ಕೆ ನಮಗೂ. ಅದಕ್ಕೆ ನೀ ಹೇಳಿದ ತಕ್ಷಣ ಹ್ಞೂ ಅಂತ ಒಪ್ಕೊಂಡ್ಬಿಟ್ವಿ ನೋಡು. ಚಲೋ ಆತು ಬಿಡ್ಲಿ. ಹಂಗಾರ ಲಗುನ ಬಸ್ ಬರ್ತೈತೆ ನಡ್ರಿ, ಹತ್ತನ ಶಿವಮೊಗ್ಗದ ಬಸ್. ಅರೆ ಈ ಮಾಡು, ಈ ಕಡೆ ಶಿವಮೊಗ್ಗ ಬಸ್ ಒಂದು ನಿಂತೈತೆ ಬರ್ರಿ. ಆಗಲೇ ಹೇಳಿ ಬಂದೀವಿ, ನಮ್ಮ ಕಡೆ ಎಲ್ಲ ರದಾಡ್ತಾಡ್ರಿ, ಒಂದು 8 ಜನ ಕರ್ಕೊಂಬರ್ತೀವಿ ಅಂತ ಹೇಳೈತಿ. ಬಸ್ ಫುಲ್ ಖಾಲಿ ಅಂದ್ರೆ ಖಾಲಿ ಐತಿ. ಲಗುನ ಹತ್ತ ಬಿಡ ನಡ್ರಿ. ನಡೀರಿ ಹಂಗಾರ ಹತ್ತ ಬಿಡನ್ರಿ.
ಇವರಿಬ್ರು ನೋಡ್ರವ ನನ್ನ ದೋಸ್ತ್ರ ನಾನು ಮಾಡು ನನ್ನಿಂದ ಅದ ಇಲ್ಲ ಈಕಿ ಶಾಲು ಆಕಿ ಹಿಂದಿರಕಿ ವಿಶಾಲು ನೆನ್ಪಿಟ್ಕೊಂಡ್ಬಿಡ್ರಿ ಬರ್ರಿ ಬಸ್ ನಿಂತೈತಂತ ಆಗಲೇ ಲಗುನ ಹತ್ತು ಬಿಡನ್ರಿ. ಸರಿ ಬೇಯಮ್ಮ ನಡ್ರಿ. ಶಿವಮೊಗ್ಗ 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 ಇದೇನು ಮಾರಾಯ ಹೆಣ್ಮಕ್ಳದ ದೊಡ್ಡದು ದಂಡ ಬರಾಕ್ ಕುಂದ್ಬಿಟ್ಟೈತಲ್ಲ. ಹಕ್ಕ ಅವನು ಆತ್ ಇವತ್ತು ನನ್ನ ಜೇಬಿಗೆ ಕತ್ರಿ ಬಿದ್ದಂಗ. ಬರ್ಲಿ ಬರ್ಲಿ, ಇಡೀ ಊರನ್ನ ಹೆಣ್ಮಕ್ಳ ಬರಾಕ್ ಕುಂತಾರ. ಏನೋ ಮಾರಾಯ ಇದು, ಯಾ ನಮ್ನಿ ಹೆಣ್ಮಕ್ಳು ಬರಾಕ್ ಕುಂತಾರಲ್ಲ. ಯಪ್ಪ ಯಪ್ಪ ಯಪ್ಪ, ಇವತ್ತು ಬಸ್ನಾಗ ನನ್ನ ಕಿವಿ ಏನೂ ಉಳಿಯಲ್ಲ ಬಿಡು. ಇವ್ರು ಇಷ್ಟು ಜನ ಅದು ನೋಡಿದ್ರೆ ಒಂದ ಊರನಾರ ಅಂತ ಅನಿಸ್ತೈತಿ. ಇವ್ರು ಒಟ ಒಟ ಅನ್ನಾ ಕುಂತ್ರ ಮುಗೀತು. ಶಿವಮೊಗ್ಗ ಬಂದು ಹೋದ್ರೂ ಇವ್ರಿಗೇನು ಬರಕ ಬಿಡಂಗಿಲ್ಲ, ಗೊತ್ತಾಗಂಗಿಲ್ಲ. ಬರ್ರಿಮ್ಮ ಬರ್ರಿ, ಒಳಗಡೆ ಹತ್ತು ಬರ್ರಿ. ಏನು ಬೇಯಮ್ಮ, ಈ ನವ್ನಿ ಜನ ಬಂದ್ಬಿಟ್ಟಿರಲ್ಲ. ಏನು 10 ಜನ ಅದೀರ, ಏನು 15 ಜನ ಅದೀರ? ಭಾಳ ಮಂದಿ ಏನಿಲ್ಲಪ್ಪ, 10 ಜನ ಅಷ್ಟ ಅದೀವಿ ನೋಡಪ್ಪ ಹೆಣ್ಮಕ್ಳು. ಅದು ಇದು ಮೊದಲನೇ ಸಲ ಹೊಂಟಿವಲ್ಲ, ಅದಕ್ಕೆ 10 ಜನ ಹೆಣ್ಮಕ್ಳು ಹೊಂಟಿವಿ. ಈಗ ಇದು ಒಂದು ಸಲ ಹೋಗಿ ಬಂದಮೇಲೆ ನಮಗೇನಾರ ಈ ಟ್ರಿಪ್ಪಿಗೆ ಹೋಗೋದು ಒಂದು ಸ್ವಲ್ಪ ಗ್ರಿಪ್ ಸಿಕ್ತಂದ್ರೆ ತಿಳ್ಕೊ, ಇಡೀ ಊರನ್ನ ಹೆಣ್ಮಕ್ಳನ್ನೆಲ್ಲನೂ ಕರ್ಕೊಂಡ್ಬರ್ತೀವಪ್ಪ ನೆಕ್ಸ್ಟ್ ಟೈಮ್. ಹೌದು ಬಿಡ್ಬೇಯಮ್ಮ, ನೀನೇನು ಕರ್ಕೊಂಡು ಬರೋಕಿನ ಅದೀರಿ. ಯಾಕಪ್ಪ ನಿನಗೇನಾರ ತ್ರಾಸ ಆತನ? ನಾವು ಹೊಂಟಿವಿ ಊರಿಗೆ, ನಿನಗೇನು ತ್ರಾಸ ಆತು? ನಾವು 8 ಮಂದಿನಾರ ಯಾಕ ಇರಲಿ, ನಿನಗೆ ಎದಕ್ಕೆ ಬೇಕು? ಹಂಗಲ್ ಬೇಯಮ್ಮ, ಎಷ್ಟು ಜನ ಅದೀರಿ ಏನು ಎತ್ತ ಅಂತ ಕೇಳಿದೆ. ಸರಿ, ಲಘು ಕುತ್ಕೋ ಬರ್ರಿ, ಹೊತ್ತಕೈತಿ ಮತ್ತೆ ನನಗೆ ಬಿಡಾಕ ಬಸ್. ಅಯ್ಯಪ್ಪ, ನಾನೇ ನಿಮ್ಮ ಕಾಲ ಮೇಲೆ ನಿನ್ನ ಕಾಲ ಮೇಲೆ ನಿಂತ್ಕೊಂಡಿವ ಏನ? ನಮ್ಮ ಕಾಲ ಮೇಲೆ ನಾವು ನಿಂತ್ಕೊಂಡಿವಿ, ನಿನಗೇನು ತ್ರಾಸ ಆತು? ತಡಿ, ಒಂದಿಬ್ಬರು ಹೆಣ್ಮಕ್ಳು ಹುಚ್ಚಿ ಒಯ್ಯಾಕೆ ಹೋಗಾರ, ಬರ್ತಾರ, ಬಂದ್ಮೇಲೆ ಬಿಡಂತೆ ಅಂತ ತಡ್ಕೊಂಡು ಸ್ವಲ್ಪ ಸಮಾಧಾನ ತಗೋ. ಈ ಅಮ್ಮ ಏನು ಹೆಂಗೆ ಮಾತಾಡ್ತಿದ್ದೀನಿ ನೀನು? ಹಂಗಾರ ಇಳ್ಕೊರಿ ಎಲ್ಲರೂ. ಇದಾದ್ಮೇಲೆ ಇನ್ನೊಂದು ಬಸ್ ಬರ್ತೈತಿ ಶಿವಮೊಗ್ಗದ, ಅದು ಕತ್ತಂತ್ರ ಅಂತ ಹೇಳಿರಿ. ಏಯ್ ಯಾಕ ಏನು ಹೆಣ್ಮಕ್ಳು ಅದೀವಿ ಅಂತಂದು ನಮಗೆ ಯಾಮರ್ಸ ಕುಂತೀನ? ತಣ್ಣಗಿಲ್ಲಿ ನಿಂತ್ಕೊಂಡು ಸರಿ ಹೋತು, ಇಲ್ಲ ಅಂದ್ರೆ ಇಲ್ಲೇ ನಿನ್ನ ಕೆಲಸದಿಂದ ತೆಗೆದು ಹಾಕಂಗೆ ಮಾಡಿಬಿಡ್ತೀವಿ ನೋಡು. ಮತ್ತೆ ಸುಮ್ಮನೆ ಗಪ್ಪ ಇರ್ಬೇಕು. ಏನೋ ಹೆಣ್ಮಕ್ಳು ಹುಚ್ಚ ಯಾಕೆ ಹೋಗಾರ, ಬರಲಿ ತಡಿ, ತಗೋರಿ ಅಮ್ಮರ ಕುತ್ಕೋರಿ, ಅವ್ರು ಬಂದಮೇಲೆ ಬಿಡೋಣ ಅಂತ ಹೇಳೋಬಿಟ್ಟು ನಮಗೆ ಆವಾಜ್ ಆಗ್ತೇನ? ಹೆಂಗೈತೆ ಮೈಗೆ? ಈಗಿನ ಕಾಲದಾಗ ಹೆಣ್ಮಕ್ಳ ಮೇಲೆ ಆವಾಜ್ ಹಾಕಿದ್ರೆ ಪೊಲೀಸ್ ಕೇಸ್ ಆಗ್ಬಿಡ್ತೈತಿ, ನೆನಪಿರ್ಲಿ. ಯಮ್ಮ ಅಂತ ದೊಡ್ಡ ಕೆಲಸಕ್ಕೆಲ್ಲ ನೀವು ಹೋಗಕ್ಕೆ ಹೋಗ್ಬೇಡ್ರಿ ಯಮ್ಮ. ಬಸ್ಸಿಗೆ ಹೊತ್ತಕೈತಿ, ಒಂದಟಗೆ ಲಘುನ ಬಾ ಅಂತ ಹೇಳ್ಬಿ. ಅಲ್ಲಲೋ ಹುಚ್ಚೆ ಒಯ್ಯಾಕೆ ಹೋಗಾರಂತ ಅಂದಮೇಲೆ ಅಲ್ಲಿ ಇವರಿಬ್ಬರ ಹೋಗಿರ್ತಾರನ? ಅಲ್ಲಿ ನೋಡಿದ್ರೆ ಒಳ್ಳೆ ರೇಷನ್ ಅಂಗಡಿಗೆ ಕ್ಯೂ ನಿಂತಾರಪ್ಪ ಅಲ್ಲಿ ಪ್ಯಾಕೆನಾಗ. ಮತ್ತು ಇವ್ರು ಪಾಳೆ ಬಂದ ಮೇಲೆ ಹೋಗಿ ಬರಬೇಕು. ಬರಾಕ ಒಂದು ತಟಗೆ ಲೇಟ್ ಆಕೈತಿ, ನೀವು ಸ್ವಲ್ಪ ತಡ್ಕೋಬೇಕು. ಈ ನಮ್ನಿ ಅವಸರ ಮಾಡಿದ್ರೆ ಹೆಂಗೆ ನೀನು? ಹೋಗಿ ಅಲ್ಲಿ ಕುತ್ಕೋ, ಹೋಗೋ, ಅವ್ರು ಬಂದ ಮೇಲೆ ಹೇಳ್ತೀವಂತ ಬಿಡಂತೆ ಅಂತ ಬಸ್ಸನ್ನು ಹೋಗ. ಅಲ್ಲ ಬೇಯಮ್ಮ, ಈ ಬಸ್ ನಿಮ್ದ ಅನ್ನಂಗೆ ಮಾತಾಡಕ್ ಕುಂತಿರಲ್ ಬೇ. ನೀವೇನು ಬಾಡಿಗೆ ತಗೊಂಡಿರ ಏನ? ನೀವೆಲ್ಲರೂ ಬಂದ ಮೇಲೆ ಹತ್ತಿದ ಮೇಲೇನ ನಾ ಬಿಡ್ಬೇಕಂತ ಅನ್ನಕ? ಅಲ್ಲಲೋ, ಈ ಬಸ್ ತಗೊಳಕ ರೊಕ್ಕ ಯಾರು ಕೊಟ್ಟಿದ್ದು? ನಮ್ದು ಗೋರ್ಮೆಂಟ್ ಬಸ್, ಇದು ಗೋರ್ಮೆಂಟ್ ಕೊಟ್ಟೈತಿ ರೊಕ್ಕನ. ಗೋರ್ಮೆಂಟಿಗೆ ರೊಕ್ಕ ಎಲ್ಲಿಂದ ಬರ್ತೈತಿ? ಪಬ್ಲಿಕ್ ಇಂದ ಬರ್ತೈತಿ. ಮತ್ತ ಆ ಪಬ್ಲಿಕ್ ಅಂದ್ರೆ ಯಾರು ಅನ್ಕೊಂಡಿ? ನಾವ ಇದಕ್ಕೆ ರೊಕ್ಕ ಕೊಟ್ಟು ಖರೀದಿ ಮಾಡಿದ್ದಿ ಬಸ್ ಅಂದಮೇಲೆ ಈ ಬಸ್ ನಮ್ದ ಐತಿ. ನಾವು ಹೇಳಿದ ಮೇಲೆನ ನೀ ಬಸ್ ಬಿಡ್ಬೇಕು. ಯಮ್ಮ, ಏನು ಮಸ್ತ್ ಮಾತಾಡಿದಿಬೇ ನೀನು, ನನಗ ಗೊತ್ತಿಲ್ಲಾಗಿತ್ತು ನೋಡ್ಬೇ ಇಷ್ಟು ದಿನ ಈ ವಿಷಯ. ಯಮ್ಮ ಬಾರಿ ಅದಿ ಬಿಡ್ಬೇಯಮ್ಮ ನೀನು. ಗೊತ್ತಾತಿಲ್ಲ ಈಗ ಈ ಬಸ್ಸಿಗೆ ಓನರ್ ನಾವ ಅದೀವಿ. ನಾವು ಹೇಳಿದ ಮೇಲನ ನೀ ಬಿಡ್ಬೇಕು. ಹೆಚ್ಚು ಕಮ್ಮಿ ಕಿಸ್ದಾಡಿದಿ ಗೊತ್ತಲ್ಲ ಏನು ಮಾಡ್ತೀವಂತಂದು. ಬಾಯಿ ಮುಚ್ಚದ ಬಾಯಿ, ಮತ್ತು ಬಾಯಾಗ ನೊಣ ಹೊಕ್ಕೊಂಡಿತ್ತು, ಮುಚ್ಚದನ. ತಣ್ಣ ಹೋಗಿ ನಿನ್ನ ಸೀಟ್ನಾಗ ನೀ ಕುತ್ಕೋ, ಇಲ್ಲ 2 ನಿಮಿಷ ನಿದ್ದೆ ಹೊಡಿ. ಲಘುನ ಬಂದ್ಬಿಡ್ತಾರೆ ನಮ್ಮ ಹೆಣ್ಮಕ್ಳು. ಬಂದ ತಕ್ಷಣ ನಾ ಹೇಳ್ತೈತಿ ಬಸ್ ಬಿಡಂತ. ನಡಿ ಇಲ್ಲಿಂದ. ಯಪ್ಪ ದೇವ್ರೆ, ಇವತ್ತು ಮುಂಜಾನೆ ಅದ ಯಾರ ಮುಖ ನೋಡಿದ್ನ ಏನು ಮಾರಾಯ? ಈ ಮುದುಕಿ ಕೈಯಾಗ ಸಿಕ್ಕಾಕೊಂಡ್ಬಿಟ್ಟಿನಲ್ಲೋ. ಇನ್ನು ಶಿವಮೊಗ್ಗ ಮುಟ್ಟಷ್ಟಿಗೆ ನಾ ಹುಟ್ಟಿದ್ದು ಬೆಳೆದಿದ್ದು ಮುಂದೆ ಸಾಯೋದ್ರದ್ದು ಎಲ್ಲಾನು ತೋರಿಸ್ಬಿಡ್ತಾಳ ಬಿಡು ಈ ಮುದುಕಿ. ಯಪ್ಪ ಈ ಮುದುಕಿ ಜೊತೆ ಭಾಳ ಹುಷಾರಾಗಿರ್ಬೇಕಪ್ಪ. ಯಪ್ಪ ಹಾಳಾದ ಇವತ್ತು ಎದ್ದು ನಾನು ನನ್ನ ಹೆಂಡತಿ ಮುಖನ ನೋಡಿನ ಏನೋ ಅಂತ ಅನಿಸ್ತೈತಿ ನನಗೆ. ಅದಕ್ಕೆ ಹಿಂಗೆಲ್ಲ ಕುಂತೈತಿ ನೋಡು. ಬರ್ರಿ ಕುತ್ಕೋ ಬರ್ರಿ. ಇಲ್ಲಿ ಮುಂದೆ ನಾವು ಮುದುಕೇರಿ ಕುತ್ಕೊಂತೀವ, ಹಿಂದೆ ನೀವು ಹರಿದರ್ ಹೋಗಿ ಕುತ್ಕೋ ಹೋಗ್ರಿ. ಈ ಕಡೆ ನಾ ಮುಂದೆ ಜಾಗ ಐತೆ ನೋಡ್ರಿ, ಅಲ್ಲೂ ಒಂದಿಬ್ರು ಕುತ್ಕೋರಿ. ಸರಿ ಬೇಯಮ್ಮ.